ಇದನ್ರಿ ಯೋಗ ಸೂತ್ರ ಭಾಳ ಸಂತೋಷ, ನೆನಪಿಡ್ತೀರಿ ಎಲ್ಲರೂ. ಏನೇನ್ರಿ? ಪರಧನ, ಪರಸ್ತ್ರೀ, ಕಳ್ತನ, ಸುಳ್ಳು ಹೇಳಲಾರ್ದು, ಹಿಂಸಾ ಮಾಡಲಾರ್ದು. ಇವು 5 ನಾವು ಪತ್ತೆ ಮಾಡಬೇಕಂತ್ರಿ. ಯೋಗ ತಿಳಿಬೇಕಾಗಿತ್ತು ಅಂತಂದ್ರೆ, ಅಧ್ಯಾತ್ಮ ತಿಳಿಬೇಕಾಗಿತ್ತು ಅಂತಂದ್ರೆ ಇವು 5 ಅವ್ರು ಹೇಳ್ಯಾರ. ಯಮದೊಳಗೆ, ಇನ್ನು ನೇಮದೊಳಗೆ, ಆಸನದೊಳಗೆ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ. ಇವು ನಾವು ಸಾಧಿಸ್ಕೊಂಡಿವಿ ಅಂದ್ರೆ ನಮಗೆ ತಲೆನೋವಿಲ್ಲ, ಡಯಾಬಿಟಿಸ್ ಇಲ್ಲ, ಹಾರ್ಟ್ ಇಲ್ಲ, ಕಿಡ್ನಿ ದೋಷ ಇಲ್ಲ, ಮೂತ್ಕಡ ಇಲ್ಲ, ಹರಣಿ ಇಲ್ಲ, ಮೂಳ್ವ್ಯಾಧಿಲ್ಲ, ನರದೌರ್ಬಲ್ಯ ಇಲ್ಲ, ಪ್ಯಾರೇಲೆಸ್ ಅಂತೀರೇನಂತೀರಿ ಅದಕ್ಕೆ, ಲಕ್ವ. ಆ ಬಳಿಕ ತಲೆ ಸುತ್ತುವಿಕೆ ಇಲ್ಲ, ತಲೆ ನೋವಂಗಿಲ್ಲ, ಜ್ವರ, ನಗಡೆ, ಕೆಮ್ಮುಗಳು ಬರುವುದೇ ಇಲ್ಲ. ಇದನ್ನು ಮಾಡುವುದಿಲ್ಲ ಅಂಥೇಳಿ ನಮಗೆಲ್ಲ ಎಷ್ಟು ರೋಗಗಳು ಬಂದಾವ. ಇನ್ನು ಅವುಗಳನ್ನು ಪಾಲನೆ ಮಾಡಬೇಕಾಗಿತ್ತು ಅಂತಂದ್ರೆ ಅದಕ್ಕೆಲ್ಲ ಆಹಾರ ನಿಯಂತ್ರಣ ಹೇಳ್ತಾನೆ. ಎಷ್ಟು ಟೈಮ್ ಮನಗಬೇಕು, ಎಷ್ಟು ಸಲ ಊಟ ಮಾಡಬೇಕು, ಎಂಥದ್ದು ಉಣಬೇಕು, ಯಾವಾಗ ತಿನ್ನಬೇಕು, ಇವುಗಳ ಬಗ್ಗೆ ನಾವು ಯಾರು ವಿಚಾರ ಮಾಡೀವಿ ಹೇಳ್ರಿ? ನಮ್ಮ ಟೈಮಿಗೆ ನಾವು ಏನಾರ ಹಾಕ್ಕೊಂಡಿವೇನು ಯಾರನ್ನೇ? ಇಲ್ಲ, ಮನಸ್ಸಿಗೆ ಬಂದಂಗೆ ಇದ್ದೀವಿ ನಾವು. ಆದರೆ ಧರ್ಮಸೂತ್ರ, ಧರ್ಮಶಾಸ್ತ್ರ, ಧರ್ಮದ ವರ್ಣಗಳು ಯಾರಾದರೂ ವಿಚಾರ ಮಾಡಿವನಪ್ಪ ಹುಟ್ಟದ ಬಳಿಕ? ನಮಗೆ ಜನ್ಮ ಕೊಟ್ಟ ತಾಯಿ ತಂದೆಗಳಾದರೂ ಕೂಡ ಮಾಡ್ಯಾರೇನು? ಮಾಡಿಲ್ಲ. ಪಶುವಿಗಳಂಗ ಹೆತ್ತಾರ, ಪಶುವಿಗಳಂಗ ಹಡದಾರ, ಪಶುದಂಗೆ ಮನಸ್ಸಿಗೆ ಬಂದಂಗೆ ಬಿಟ್ಕೊಟ್ಟಿದ್ದಾರೆ. ಆದ್ದರಿಂದ ನಮಗೆ ಆರೋಗ್ಯದ ಬೆಲೆ ಗೊತ್ತಿಲ್ಲ, ಆಹಾರವನ್ನು ಎಂಥ ತಿನ್ನಬೇಕನ್ನೋದು ಗೊತ್ತಿಲ್ಲ, ಯಾವಾಗ ಏನು ಕುಡಿಬೇಕನ್ನೋದು ಸಹಿತ ಗೊತ್ತಿಲ್ಲ. ಈಗಿನ ಪೀಳಿಗೆಯಂತೂ ನಾನು ಗಾಡಿಯಲ್ಲಿ ಪ್ರವಾಸ ಮಾಡಾಗ ನೋಡಿ ನನ್ನ ಕುತ್ತಿಗೆ ಬಂದು ಹೋಗ್ಯದ್ರಿ. ಅಷ್ಟು ಹುಡುಗರೆಲ್ಲ ಕೆಟ್ಟು ಹೋಗಿದ್ದಾವೆ. ಬರೇ ಮೊಬೈಲ, ಬರೇ ಗಾಡಿ, ಬರೇ ಶಿಕ್ಷಣ ಇಲ್ಲ, ಧರ್ಮ ಇಲ್ಲ, ಸಂಸ್ಕಾರ ಇಲ್ಲ. ಹೆಂಗ ನಿಂತ್ಕೊಂಡು ಲಘ್ವಿ ಮಾಡಬೇಕು, ಒಂದಕ್ಕೆ ಮಾಡಬೇಕು, ಇದನ್ನು ಸಹಿತ ಸಂಸ್ಕಾರ ಇಲ್ರಿ. ಹೆಂಗೆ ಮಾಡೋದು? ಲಕ್ಷದಾಗಿಲ್ರಿ. ದನ ನಿತ್ತು ಮಲಮೂತ್ರ ವಿಸರ್ಜನೆ ಮಾಡುತ್ತದೆ, ಮನುಷ್ಯ ಕುತ್ಕೊಂಡು ಮಾಡಬೇಕು. ಇಷ್ಟು ಸಹಿತ ನಮಗೆ ಅನುಭವ ಇಲ್ಲ, ಆ ಸಂಸ್ಕಾರ ಕೂಡ ನಮಗಿಲ್ಲಂದ್ರೆ ನಾವು ರೋಡ್ ಮೇಲೆ ನಿಂತ್ಕೊಂಡು ಒಂದಕ್ಕೆ ಮಾಡಾಗ ರೋಡಿನ ಗಟ್ಟೆ ಹೋಗ್ತಕ್ಕಂಥ ಪ್ರವಾಸಗಾರ ಎಷ್ಟು ಜನ ಇರ್ತಾರೆ. ಆ ನೋಡಲಾರದಂಥ ವಸ್ತು, ಮರ್ಯಾದೆಯಾಗಿರ್ತಕ್ಕಂಥ ವಸ್ತುವನ್ನು ನಾವು ಆ ರೀತಿ ಮಾಡಿದರೆ ನಮಗೇನು ಮನುಷ್ಯರು ಅನ್ಬೇಕು, ಏನು ರಾಕ್ಷಸರು ಅನ್ಬೇಕು, ಏನು ದನಗಳು ಅನ್ಬೇಕು? ವಿಚಾರ ಮಾಡ್ರಿ ನೀವು. ನಾನು ಭಾಳ ಕಡೆ ನೋಡ್ತಾ ಇದ್ದೀನಿ, ಹೆಣ್ಮಕ್ಕಳನ್ನು ಗಾಡಿ ಪಕ್ಕದಲ್ಲಿ ನಿಲ್ಲಿಸಿ ಒಬ್ಬ ಮೂತ್ರ ವಿಸರ್ಜನೆ ಮಾಡ್ತಾನೆ. ಅವನ ಹೆಂಡತಿನ ಇರ್ಬೋದು, ಆದರೂ ಕೂಡ ಗಂಡ ಹೆಂಡತಿ ಅಂದರೆ ರಾತ್ರಿ ಒಂದು ಕ್ಷಣ. ಸರ್ವತ್ರ ಕಾಲದಲ್ಲಿ ಏಕೆ ಹೆಂಡತಿ ಇರುವುದಿಲ್ಲ? ಶರೀಫರ ಒಂದು ಪದ, ಯಾರೋ ಒಂದು ಗೀತೆ ಬರೆದಾರಲ್ಲಪ್ಪ, ಮತ್ತೆ ಯಾವುದದ್ದು? ನನ್ನ ಹೆಂಡತಿ ನೀ ನನ್ನ ಹೆಂಡತಿ, ನಿನ್ನ ಹೆಸರೇನು ಹೇಳ ಗುಣವಂತೆ. ಮೊದಲಿಗೆ ತಾಯಿಯಾದಿ ನನ್ನ ಹೆಂಡತಿ, ಸದನಕ ಸಸಿಯಾದಿ ನನ್ನ ಹೆಂಡತಿ, ಮೋದದಿಂದ ಮೋಹಿಸಿ ಮದುವೆಯಾಗಿ ಬಂದು ಮಗಳೆಂದೆನಿಸಿದೆ ನನ್ನ ಹೆಂಡತಿ. ನನ್ನ ಹೆಂಡತಿ ಜೀವನ ಇಷ್ಟು ಸುಂದರ ಅದರಿ, ಅದರ ಅರ್ಥ ಮಾಡಿಕೊಂಡಿಲ್ಲ ನಾವು. ಭಾಳ ಸುಂದರದ, ಆರೋಗ್ಯಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ, ಕೌಟುಂಬಿಕವಾಗಿ, ಪ್ರಾಪಂಚಿಕವಾಗಿ, ಸತಿಪುತ್ರಾದಿಗಳ ಒಳಗೂಡಿ ಸಮಾಜದೆಡೆಗೆ, ಧರ್ಮದೆಡೆಗೆ, ದೇಶದೆಡೆಗೆ ಏನೆಲ್ಲ
ಒಂದರ ಅರ್ಥ ಮಾಡ್ಕೊಂಡಿದ್ದೇವ. ಬೆಳಗ್ಗೆ ಎದ್ದೇವು, ಸಂಡಾಸ್ಗೆ ಹೋದೆವು, ಮೈ ತಕ್ಕೊಂಡೆವು, ಮನೆಯಾಗ ಎದ್ದು ತಿಂದೆವು, ಹೊರಗೆ ಗುಟ್ಕ ಗೋಹ ಸೆರೆ ಸುಡಗಾಡೆಲ್ಲ ತಿನ್ಕೋತ ಹೊರಗೆ ಹೊಂಟೀವಿ. ಆದರೆ ನಮ್ಮ ನಿಜದ ನೆಲೆಯನ್ನು ಕಾಣದೆ ಹೊರಟೀರೆಲ್ಲ. ನಮ್ಮಷ್ಟಕ್ಕೆ ನಾವು ಮುಂಜಾನೆ ಎದ್ದು ಒಂದು ಸ್ವಲ್ಪ ವಿಚಾರ ಮಾಡೀವೇನು? ಏನು ಮಾಡಬೇಕಪ್ಪ ಮುಂಜಾನೆ ಅಂತಂದರೆ, ಭಾಳ ಮೊದಲೆಲ್ಲಕ್ಕಿಂತ ಮೊದಲು ಶೌಚ ಮತ್ತು ಇದನ್ನು ಬಹಳ ಚೆನ್ನಾಗಿ ಮಾಡಬೇಕು. ಸಂಡಸ್ ಲಗಿವಿ ಎಷ್ಟು ಸರಳ ಚೆನ್ನಾಗಿ ಆಗ್ತದೆ, ಅಷ್ಟು ಆರೋಗ್ಯ ಚೆನ್ನಾಗಿರ್ತದೆ. ಅವೆರಡೂ ಚೆನ್ನಾಗಿ ಆಗಬೇಕಾಗಿತ್ತಂದ್ರೆ ನೀರು ಎಷ್ಟು ಲೀಟರ್ ಕುಡಿಬೇಕು ನಾವು ನಿತ್ಯ, ಎಷ್ಟು ಅನ್ನ ಪ್ರಮಾಣ ನಮ್ಮಲ್ಲಿರಬೇಕು ಅನ್ನೋದು ನಿಯಂತ್ರಣ ಇದ್ದಾಗ ಮಾತ್ರ ಅಧ್ಯಾತ್ಮ ತಿಳಿಯುತ್ತದೆ, ಇಲ್ಲ ಅಂದರೆ ತಿಳಿಯುವುದಿಲ್ಲ. ಏನು ಮಾಡಬೇಕು? ಈಗ ನನ್ನ ಬಗ್ಗೆ ನಿಮಗೆ ಹೇಳೋದಂದ್ರೆ, ನಾನು ಬಡವೆ ಹೇಳಂಗಿಲ್ಲ ಅಥವಾ ನಾ ಹಿಂಗದೀನಿ ಅಂತ ಹೇಳಂಗಿಲ್ಲ. ಸಾಧಿಸಿದ ಆ ಸಂಪತ್ತು ನಮಗೆಷ್ಟು ಕೈಗೂಡಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ ನಾನು. ನಮಗೀಗ 55 ವರ್ಷ. ಎಷ್ಟು ರೀ? ನಾನು ಹೊರಗೆಯವ್ರು ಇದ್ರಿ ಬೇಕಿಲ್ಲಿ ಭಾಳ ಜನ. ನಾನಾ ಅದಾರ ಅಂದ ಬಳಿಕ ಈ 55 ವರ್ಷನೊಳಗೆ ನನಗೆ ತಿಳಿಯಾಕಿತ್ತ ಮೊದಲು ನನಗೆ ಇಂಜೆಕ್ಷನ್ ನಮ್ಮ ತಾಯಿ ತಂದೆ ಮಾಡಿಸಿರೋ ಅನ್ಬಿಟ್ರೆ ಗೊತ್ತಿಲ್ಲ. ನನಗೆ ತಿಳಿಯಾಕಿ ಹಿಡ್ಕೊಂಡು ಇಲ್ಲಿ ತನಕ ನಾನು ಯಾರ ಕಡೆಯೂ ಕೂಡ ಈ ರಟ್ಟಿಗೆ ಮತ್ತು ಮುಕ್ಕಳಿಗೆ ಇಂಜೆಕ್ಷನ್ ಅದು ಮಾಡ್ಕೊಂಡಿಲ್ಲ. ಯಾಕೆ? ಆರೋಗ್ಯದಲ್ಲಿ ಏನು ಹೇರುಪೇರು ಆಗಿಲ್ಲ, ಜ್ವರ ಇಲ್ಲ, ತಲೆನೋವಿಲ್ಲ, ಏನಿಲ್ಲ. ಒಂದಿಷ್ಟು ಬಹಳ ಹೀಟ್ ಆಯಿತು, ಉಷ್ಣ ಆಯಿತು ಅಂದ್ರೆ ನಗಡೆ ಬರ್ತದೆ, ಒಂದಿಷ್ಟು ಕಫ ಆಗ್ತಿರ್ತದೆ, ಅದು ಕೆಮ್ಮು ಬರ್ತದೆ. ನನ್ನ ವಿಷಯದಾಗ ನಾ ಎಂದೂ ವಾಂತಿ ಮಾಡ್ಕೊಂಡಿಲ್ಲ. ನನ್ನಷ್ಟು ಜಾಗರಣೆ ಯಾರೂ ಮಾಡಲ್ಲ. ನಾ ಡೊಳ್ಳಿನ ಪದ 8 ತಾಸು ನಿತ್ಯ ಹಾಡ್ತಿರ್ತೀನಿ ರೀ. 6, 12, 100 ಕಿಲೋಮೀಟ್ರ್ ತನಕ ಜರ್ನಿಯನ್ನು ತಿರುಗಾಡೋದು. ಇಷ್ಟೆಲ್ಲ ಇದ್ದರೂ ಕೂಡ ಯಾವ ಕಾಯಿಲೆ ಇಲ್ಲ. ಯಾಕೆ ಅಂದರೆ ನಾ ಎಷ್ಟು ದೂರದಿಂದ ಗೊತ್ತೇನು ರೀ, ಊರು ಬಿಟ್ಟಿಗೆ 2 ಕಿಲೋ 3 ಕಿಲೋಮೀಟ್ರ್ ಮೇದಲಿದ್ದೀನಿ ರೀ. ಭಾಳ ಆನಂದ ನನಗೆ. ಊರಾಗಿರೋಕ್ಕಾಗಲ್ಲ ರೀ, ನನಗೆ ಅಡವಿ ಬೇಕು ರೀ. ನಾನು ಅವ್ರಿಗೆ ಹೇಳಿದೆ, ನಮ್ಮ ಕಮಿಟಿಯವರಿಗೆಲ್ಲ ಹೇಳಿದೆ, ಅಪ್ಪ ನಾ ಊರಾಗಿರಲ್ಲ, ಬಿಲ್ಡಿಂಗ್ ಇರಲ್ಲ, ಒಂದು ಗುಡಿಸಲ ಇತ್ತು ಅಂದ್ರೆ ಹೊಲದಾಗೇ ಇರೋವನ, ನನಗೆ ಬೇರೆ ಏನತ್ತಲ್ಲ. ನಾ ತಿನ್ನೋದ್ರಿ ಮೆಕ್ಕಿಕಾಯಿ ಚಟ್ನಿ ರೀ, ಕೆಂಪು ಖಾರ ಮತ್ತು ಮಜ್ಜಿಗೆ ಮತ್ತು ಬದ್ನಿಕಾಯಿ ಒಂದು ಸುಟ್ಟು ಉಪ್ಪು ಹಾಕಿ ಕೊಟ್ಟರೆ ಮುಗದ ಹೊತ್ತು ಮತ್ತೇನಿಲ್ಲ. ಮತ್ತಿಷ್ಟು ಹಿಟ್ಟಿನ ಪಲ್ಯ. ನಾ ಬಜಿ ತಿನ್ನಲ್ಲ, ಕುರುಡಿ ತಿನ್ನಲ್ಲ, ಮತ್ತು ಇಂಥವು ಏನದಾವಲ್ಲ ಮಾದಕ ವಸ್ತುಗಳು ಎಷ್ಟದಾವ, ಆರೋಗ್ಯಕ್ಕೆ ಬಾಧನೆ ಮಾಡ್ತಕ್ಕಂಥ ಏನದೋ ನಾ ಎಂದೂ ಮುಟ್ಟಲ್ಲ. ಇನ್ನೇನು ಆಕಳ ಹಾಲಿದ್ರೆ ಮಾತ್ರ ಒಂದಿಷ್ಟು ಉಣ್ತೀನಿ, ಅದನ್ನೇ ಬೇಕಂತ ವಾಡಿಕೆನೂ ಕೂಡ ಇಟ್ಕೊಂಡಿಲ್ಲ. ಯಾಕಪ್ಪ ಮುಖ್ಯ? ಹಾಂ, ಯಾವುದೂ ಖರ್ಚೇ ಇಲ್ಲ ನಮ್ಮದು. ಅದಕ್ಕೆ ಹೇಳು ತಾತ್ಪರ್ಯ ಅಂದರೆ, ಹೋಟೆಲ್ದಾಗ ನಾನು ನವಿಷದಾಗ ಎದ್ದು ಚಹಾ ಕುಡಿದಿಲ್ಲ. ಈಗ ಈ ಕಡೆ ಅಧ್ಯಾತ್ಮ ಕ್ಷೇತ್ರದಾಗ ಬಂದಿದ್ದೇವೆ, ನೀವೆಲ್ಲ ಮುತ್ಯ ಗುರುಗಳು ಮೊಮ್ಮಗ ಹಿಂಗೆಲ್ಲ ಕತೀರಿ. ಈ ಮುತ್ಯ ಮೊಮ್ಮಗ ಅನ್ನೋಕ್ಕಿಂತ ಮುಂಚಿತ ಊರ ಮೊಮ್ಮಗಿದ್ದಾಗ ಎಂದು ಹೋಟೆಲ್ದಾಗ ಹೋಗಿಲ್ಲ. ಚಹಾ ಹಿಂಗೆ ಕಪ್ಪು ಬಾಯಿಗೆ ಹಿಡಿದು ಕುಡ್ದಿಲ್ಲ. ಒಂದು ಮುಟ್ಟಿಗೆ ಚೂಡ ಯಾವ ಹೋಟೆಲ್ದಂದ್ರೂ ಮುಟ್ಟಿಲ್ಲ. ನಮಗೆ ಮುಂಜಾನೆದು ಹೋಟೆಲ್ಗೆ ಹೋಗ್ಲಾರ್ದ ಜೀವನ ಸಮಾಧಾನ ಆಗಲ್ಲ. ಇದು ನಿಮ್ಮ ವಾಡಿಕೆ. ಯಾವಾಗಲೂ ಆರೋಗ್ಯ ಹಿಂಗಿರಬೇಕು, ನಮ್ಮ ಎದೆಗಳಕ್ಕಿಂತಲೂ ಹೊಟ್ಟಿ ಎಂದು ಮುಂದೆ ಬರಬಾರ್ದು. ಇದು ಬಂತು ಅಂದ್ರೆ ಅವರೆಲ್ಲ ಬರ್ತಾರೋ. ಯಾರ್ಯಾರೀ? ಅವ ಹಾರ್ಟ್ದವ, ಅವ ಡಯಾಬಿಟಿಸ್ದವ, ಹೀಗೆಲ್ಲರೂ ಬರ್ಲಿಕ್ಕೆ ಶುರು ಮಾಡ್ತಾರೆ ಅವರು. ಯಾಕಂದರೆ ಅವಕಾಶ ನಾವು ಹ್ಯಾಂಗೆ ಕೊಡ್ತೇವೆ ಹ್ಯಾಂಗೆ ರೋಗ ನಮ್ಮ ಕಡೆ ಬರಿತಿರ್ತಾವೆ. ಅವಕಾಶ ಏನಿಲ್ಲ, ಜಾಗನೇ ಇಲ್ಲ ಅಂದ್ರೆ ಬರ್ತಾರೆ ಇಲ್ರಿ ಅವ್ರು. ಮನೆಯಾಗ ಜಾಗ ಇದ್ದರೆ ಯಾರಿಗಾರಿ ಕರೆಯಕ್ಕೆ ಬರ್ತೈತಿ, ಜಾಗನೇ ಇಲ್ಲ ಅಂದ್ರೆ ಹೊರಗಡೆ ನಿಂದಿರಬೇಕಾಗ್ತದೆ. ಹಂಗೆ ಶರೀರ ನಿಯಂತ್ರಣ ಮಾಡಬೇಕಾಗಿತ್ತು ಅಂದರೆ ಮುಂಜಾನೆ ಎದ್ದು ಕೂಡಲೇ ತಲೆ ಶಾಂತ ಆಗಿರಬೇಕು. ಅವ್ರು ಹೇಳ್ತಾರೆ, ಕಳ್ತಾನೊಂದು ಬಿಡು ಅಂತಂತಾರೆ. ನಮ್ಮ ನಶಿಕನಾಗ ಎದ್ದು ಕೂಡಲೇ ಯಾರು ದೊಡ್ಡ ಕಟ್ಟಿಗೆವೋ 1-2 ಹಿರ್ಕೊಂಡ್ರೆ ಸಮಾಧಾನ ಆಗ್ತದೆ. ನಿಮ್ಮೂರಾಗಲ್ಲೇ ಒಂದು ಆ ಕಡೆದು ಹೇಳ್ತೀನಿಲ್ಲ. ತಿನ್ನು ಹೋಗಾಗ ಹಾದಿಗೆ ಏನ್ರಿ ಬಿದ್ದಿತ್ತಂದ್ರೆ ನಾವು ಮುಡ್ತೀವ. ಮುಟ್ಟಬೇಡ್ರಿ ಅಂತ ಹೇಳ್ಯಾರ ಅವರು ಕಡ್ಡಾಯವಾಗಿ. ಇನ್ನು ಕಳಬೇಡ. 2ನೇ ಪದ ಏನಪ್ಪ ಅಂದ್ರೆ ಕೊಲ್ಲಬೇಡ. ಕೊಲ್ಲಬೇಡ ಅಂದ್ರೆ ಜೀವ ಹೊಡಿಬೇಡ. ಇನ್ನು
ಜೀವ ಹೊಡಿಲಾರ್ದನ್ನ ಹೊಡೆದಂಗೂ ಕೆಲಸ ಮಾಡೋರು ಇರ್ತಿರ್ತಾರೆ. ನೀವು ಅಂತೀರಿ ನೋಡಿ ಯಾವಾಗರೇ, ಏ ಮುತ್ಯ ಏನಾರ ನನಗೆ ವಿಷಯ ಹಾಕಿ ಅವ ಪಟ್ಟಂತ ಜೀವ ಹೊಡಿಬೇಕಾಗಿತ್ತು, ಆದ್ರೆ ಈ ಕೆಲಸ ಮಾಡಬಾರ್ದಾಗಿತ್ತಮ್ಮ ಅಂತ. ಎಂಥದ್ರಿ ಇವರು ಒಟ್ಟಾರೆ 3 ಜನ ಘಾತಕರು, ಪಾತಕರು, ಘಾತಕರು, ಮುಂದೆ ಸೂತಕರು. ಸೂತಕರು ಅಂದ್ರೆ ಯಾವುದೇ ಒಳ್ಳೆ ಕಾರ್ಯಕ್ರಮಕ್ಕೆ ನಡೆದಿರಿ ಅಂತಂದ್ರೆ ಡೊಂಕತ್ ಏನ್ರಿ ಅಂತಿರ್ತಾವೆ ನೋಡ್ರಿ, ಒಂದೊಂದು ಅಪ್ಶಕ್ ನುಡಿತಿರ್ತಾವೆ. ಮಾರಾಯ ನಾವು ಹೊಂಟಿದ್ದೆವು, ಸುಳೆ ಮಗ ಹಿಂಗೆ ಮಾತಾಡ್ದ, ಇನ್ನು ಹೋಗ್ಬೇಕು ಬಿಡಬೇಕಂತ ಅನುಮಾನ ಮಾಡ್ತಿರ್ತಾವೆ. ಇನ್ನು ಪಾತಕರು, ಪಾತಕಂದ್ರೆ ಏನಪ್ಪ? ಸೂತಕಂದ್ರೆ ಸತ್ತದ ಸೂತಕ ಅಂತ ನಾವು ಅಂತೀವಿ. ಅದಕ್ಕಿಂತಲೂ ಹೆಚ್ಚಿನ ಸೂತಕಂದ್ರೆ ಶಬ್ದ ಸೂತಕ.